ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ನಾವು ತಿಳಿಸ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಕೂಡ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಬಗ್ಗೆ ನೋಡಿದ್ವಿ. ಪ್ರಾಬ್ಲಮ್ ನಂಬರ್ 3 ಅಲ್ವಾ ಸಾಲ್ವ್ ಮಾಡಿದ್ದು ಕ್ವಶನ್ ಬ್ಯಾಂಕಲ್ಲಿ. ಸೊ ಅದೇ ರೀತಿ ಆವಾಗಲೇ ಒಂದು ಕ್ವಶನ್ನ ಕೊಟ್ಟಿದ್ದೆ, ಹೋಮ್ವರ್ಕ್ನ ಕೊಟ್ಟಿದ್ದೆ. ಆ ಹೋಮ್ವರ್ಕ್ ಪ್ರಾಬ್ಲಮ್ನ ಮತ್ತೆ ಇವಾಗ ಸಾಲ್ವ್ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ಕ್ವಶನ್ನು ಕೂಡ ಬೋರ್ಡ್ ಮೇಲೆ ಕೊಡ್ತಾಯಿದ್ದೀನಿ, ಅದನ್ನು ನೋಡ್ಕೋಬೋದು. ಆ ಕ್ವಶನ್ನ ನೋಡಿಕೊಂಡು ಏನು ಮಾಡೋಣ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಎಲ್ಲರೂ ಹೆಡಿಂಗ್ ಹಾಕಿ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಕ್ವಶನ್ನ ಒಂದ್ಸರಿ ಓದ್ತೀನಿ, ಎಲ್ಲರೂ ಕ್ವಶನ್ನ ನೋಡ್ಕೋಬೋದು. ಓಕೆ, ಕ್ವಶನ್ ಒಂದ್ಸರಿ ಓದ್ತಾ ಇದ್ದೀನಿ, ಎಲ್ಲರೂ ಕ್ವಶನ್ ನೋಡ್ಕೊಳ್ಳಿ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಫ್ MS Traders ಬೆಂಗಳೂರು ಆ್ಯಸ್ ಆನ್ June 2020. ಕ್ಯಾಶ್ ಬ್ಯಾಲೆನ್ಸ್ ಇದೆ 3 lakh, ಬ್ಯಾಂಕ್ ಬ್ಯಾಲೆನ್ಸ್ ಇದೆ 5 lakh. ಕರೆಕ್ಟ್ ಇದೆಯಾ? ನಂಬರ್ 4 ಅಂದರೆ ಡೇಟ್ 4 June 4. ಪರ್ಚೇಸ್ ಗುಡ್ಸ್ ಬೈ ಚೆಕ್ 20,000, ಸೋಲ್ಡ್ ಗುಡ್ಸ್ ಫಾರ್ ಕ್ಯಾಶ್ 10,000. ಅದೇ ರೀತಿ 1 lakh. ಕ್ಯಾಶ್ ರಿಸೀವ್ಡ್ ಫ್ರಮ್ ಸಂತೋಷ್ ಟ್ರೇಡರ್ಸ್ rupees 20,000. ಪರ್ಚೇಸ್ ಬಿಲ್ಡಿಂಗ್ ಬೈ ಚೆಕ್ 1 lakh. ಸೋಲ್ಡ್ ಗುಡ್ಸ್ ಬೈ ಚೆಕ್ 20,000. ಪೇಯ್ಡ್ ಫಾರ್ ಸ್ಟೇಷನರಿ 6,000. ರಿಸೀವ್ಡ್ ಕಮಿಷನ್ ಬೈ ಚೆಕ್ 20,000. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ 50,000. ಇಷ್ಟು ಟ್ರಾನ್ಸಾಕ್ಷನ್ಗಳಿವೆ. ಈಸಿಯಾಗಿರುವಂಥ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡ್ಕೋಬೋದು. ಸೊ ಸ್ಟಾರ್ಟ್ ಮಾಡೋಣ. ಹಾಗಾದರೆ 2020 ಅಂದರೆ 2020 ಜೂನ್ ಅದೇ, June 1. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟಿದೆ ಕ್ಯಾಶ್ ಬ್ಯಾಲೆನ್ಸು? 3 lakh ಇದೆ. ಓಕೆ, 3 lakh. ಅದೇ ರೀತಿ ಇದು 5 lakh rupees ಇದೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ನಿಮಗೆಲ್ಲ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಏನು ಕೊಟ್ಟಿದ್ದಾರೆ ಜೋರ್ಸಿ ಹೇಳ್ಬೇಕೆಲ್ಲರೂ. ಸೆಕೆಂಡ್ ಟ್ರಾನ್ಸಾಕ್ಷನ್ ಏನು ಕೊಟ್ಟಿದ್ದಾರೆ? ಪರ್ಚೇಸ್ ಗೂಡ್ಸ್ ಬೈ ಚೆಕ್. ಸೊ ಪರ್ಚೇಸ್ ಮೀನ್ಸ್ ಪೇಮೆಂಟ್ ಸೈಡ್ ಬರುತ್ತೆ. ಆ ಕಾರಣಕ್ಕಾಗಿ ಡೇಟ್ ಕೊಟ್ಟಿದ್ದಾರೆ 2020. June 4 ಇದೆ. ಬೈ ಪರ್ಚೇಸ್ ಅಕೌಂಟ್ ಅಂತ ಹಾಕಿ ಚೆಕ್ ಇದೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 20,000. ಎಲ್ಲರದ್ದು ಕರೆಕ್ಟಾಗಿ ಬಿಡಿಸಿದ್ದಾರೆ. ಇದನ್ನು ಇದೇ ಥರ ಬಂದಿದೆ ಆನ್ಸರು. ಸೊ ಎಲ್ಲೂ ಮಿಸ್ಟೇಕ್ ಆಗಿಲ್ಲಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹಾಗಾದರೆ ಟ್ರಾನ್ಸಾಕ್ಷನ್ ನಂಬರ್ 3 ಯಾವ್ದು ಕೊಟ್ಟಿದ್ದಾರೆ? ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಇದೆ. ಕ್ಯಾಶ್ಗೆಗೋಸ್ಕರ ನಾವು ಸೋಲ್ಡ್ ಮಾಡಿದ್ದೀವಿ. ಸೊ ರಿಸೀವ್ಡ್ ಆಗುತ್ತೆ. ಡೇಟ್ ಕೂಡ ಕೊಟ್ಟಿರ್ತಾರೆ June 8. ಸೊ ಟು ಸೇಲ್ಸ್ ಅಕೌಂಟ್ ಅಂತ ಹಾಕಿ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಇದೆಯೋ ಅಥವಾ ಚೆಕ್ ಇದೆಯೋ? ಕ್ಯಾಶ್ ಇದ್ದರೆ ಬ್ಯಾಂಕಲ್ಲಿ ಡ್ಯಾಶ್ ಹಾಕಿ ಅಮೌಂಟ್ ಎಷ್ಟು ಹೇಳಿ? 1 lakh ಅಮೌಂಟ್ನ ಇಲ್ಲಿ ಬರೆದ್ಬಿಟ್ಟೆ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನು ಕೊಟ್ಟಿದ್ದಾರೆ? ಕ್ಯಾಶ್ ರಿಸೀವ್ಡ್ ಫ್ರಮ್ ಸಂತೋಷ್ ಟ್ರೇಡರ್ಸ್. ಓಕೆ, ಸಂತೋಷ್ ಟ್ರೇಡರ್ಸ್ ಅನ್ನೋದು ಟ್ರೇಡರ್ಸ್ ಇದೆ, ಅವ್ರ ಕಡೆಯಿಂದ ಕ್ಯಾಶ್ನ ರಿಸೀವ್ಡ್ ಮಾಡ್ತಾ ಇದ್ದೀವಿ. June 12 ರಿಸೀವ್ಡ್ ಇದೆ, ಅದಕ್ಕಾಗಿ ಟು ಸಂತೋಷ್ ಟ್ರೇಡರ್ಸ್ ಅಂತ ಹಾಕಿ ಸೊ ಕ್ಯಾಶಲ್ಲಿ ರಿಸೀವ್ಡ್ ಮಾಡ್ತಾ ಇದ್ದೀವಿ. ಅಮೌಂಟ್ ಎಷ್ಟಿದೆ? 20,000. ಕರೆಕ್ಟ್ ಆಗಿದೆ, ಎಲ್ಲರೂ ಇದೇ ಥರ ಮಾಡಿದ್ದೀರಾ? ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ತಗೊಳ್ಳಿ ಬೇಗ. ಪರ್ಚೇಸ್ ಬಿಲ್ಡಿಂಗ್ ಇದೆ. ಪರ್ಚೇಸ್ ಮೀನ್ಸ್ ಪೇಮೆಂಟ್ ಸೈಡ್. ಸೊ ಅದಕ್ಕಾಗಿ ಬಿಲ್ಡಿಂಗ್ ಇದೆ June 16 ಇದೆ. ಬೈ ಬಿಲ್ಡಿಂಗ್ ಅಕೌಂಟ್ ಅಂತ ಹಾಕಿ ಚೆಕ್ ಇದೆಯಾ ಕ್ಯಾಶ್ ಇದೆಯಾ? ಚೆಕ್ ಇದೆ. ಅಮೌಂಟು 1 lakh. ಓಕೆ, ಇದು ಕೂಡ ಕಂಪ್ಲೀಟೆಡು. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಬೈ ಚೆಕ್. ಓಕೆ, June 20 ಟು ಸೇಲ್ಸ್ ಅಕೌಂಟ್. ಚೆಕ್ಕಲ್ಲಿ ಕೊಟ್ಟಿದ್ದಾರೆ. ಅಮೌಂಟ್ ಎಷ್ಟಿದೆ? 20,000. ರೈಟ್, ಕಂಪ್ಲೀಟೆಡ್. ನೆಕ್ಸ್ಟ್ ಪೇಯ್ಡ್ ಫಾರ್ ಸ್ಟೇಷನರಿ. ಪೇಮೆಂಟ್ ಸೈಡ್ ಬರುತ್ತೆ June 24 ಬೈ ಸ್ಟೇಷನರಿ ಅಕೌಂಟ್. ಕ್ಯಾಶ್ ಇದೆಯಾ ಚೆಕ್ ಇದೆಯಾ? ಅಮೌಂಟು 6,000. ನೆಕ್ಸ್ಟು ರಿಸೀವ್ಡ್ ಕಮಿಷನ್ June 28 ಟು ಕಮಿಷನ್ ಅಕೌಂಟ್. ಎಲ್ಲ ಕರೆಕ್ಟಾಗಿ ಬಿಡಿಸಿದ್ರೆ ಈ ಥರ. ಓಕೆ, ಎಲ್ಲರದ್ದು ಮಿಸ್ಟೇಕ್ ಆಗಿಲ್ಲಲ್ಲ ಯಾರ್ದು? ಓಕೆ, ಎಷ್ಟು ಅಮೌಂಟ್ ಇದೆ? ಚೆಕ್ ಇದೆಯಾ ಬ್ಯಾಂಕ್ ಇದೆಯಾ? ಸರಿ, ಚೆಕ್ ಕ್ಯಾಶ್ ಬ್ಯಾಂಕ್ ಅಮೌಂಟು
20,000. ಓಕೆ, ನೆಕ್ಸ್ಟ್ ಎಂಟ್ರಿ ಕ್ಯಾಶ್ ಡೆಪಾಸಿಟೆಡ್, ಪೇಮೆಂಟ್ ಆಗ್ತಾ ಇದೆ, ಅದಕ್ಕಾಗಿ ಪೇಮೆಂಟ್ ಸೈಡ್ ಬರಬೇಕು. June 30 ಬೈ ಬ್ಯಾಂಕ್ ಅಕೌಂಟ್. ಕಾಂಟ್ರಾ ಎಂಟ್ರಿ ಇದೆ, ಬ್ಯಾಂಕಲ್ಲಿ ಬರೆದ್ರೆ ಇಲ್ಲಿ ಕ್ಯಾಶಲ್ಲಿ ಅಮೌಂಟ್ ಬರೀಬೇಕು. ಅಮೌಂಟ್ ಎಷ್ಟಿದೆ? 50,000. ಇದು ಕಾಂಟ್ರಾ ಎಂಟ್ರಿ ಇದೆ ಲಾಸ್ಟ್ ಕ್ಲಾಸಲ್ಲಿ. ಅದರ ಹಿಂದಿನ ಕ್ಲಾಸಲ್ಲಿ ಕಾಂಟ್ರಾ ಎಂಟ್ರಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಆ ವಿಡಿಯೋಗಳನ್ನ ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ಬ್ಯಾಂಕ್ ಇದೆ ಅಂದರೆ ಇಲ್ಲೇನು ಮಾಡಬೇಕು? ಟು ಕ್ಯಾಶ್ ಅಂತ ಬರಿಬೇಕು. ಡೇಟ್ ಕೂಡ ಸೇಮ್ ಆಗುತ್ತೆ. ಡೇಟ್ ಕೊಟ್ಟಿದ್ದಾರೆ June 30. ಓಕೆ, ಸೊ ಅಮೌಂಟು ಕ್ಯಾಶ್ ಬರೆದಿದ್ದೀವಿ ಅಂದರೆ ಬ್ಯಾಂಕಲ್ಲಿ ಅಮೌಂಟ್ ಬರೀಬೇಕು 50,000. ಇಷ್ಟಾಗಿದ್ದ ತಕ್ಷಣ ಕೆಳಗಡೆ ಒಂದು ಲೈನ್ ಹಾಕ್ಕೊಂಡು ಯಾವುದು ಜಾಸ್ತಿ ಆಗುತ್ತೆ ಯಾವುದು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ನೋಡಿ, ಯಾವುದು ಜಾಸ್ತಿ ಯಾವುದು ಕಡಿಮೆ. ಡೆಬಿಟ್ ಸೈಡ್ ಜಾಸ್ತಿ ಆಗಿದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಆಗಿದೆ. ಡೆಬಿಟ್ ಸೈಡ್ ಈ ಕಾಲಮ್ ಎಷ್ಟಿದೆ? 4,20,000 ರೈಟ್. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 5,90,000. ಇಷ್ಟೇ ಬಂದಿದೆ ಎಲ್ರದ್ದು. 4,20,000, 5,90,000, 420, 590. ಮೇಲಿರುವಂಥ ಅಮೌಂಟ್ನ ಮೈನಸ್ ಮಾಡಿದಾಗ ಎಷ್ಟು ಬಂತ ಆನ್ಸರ್? June 30ನೇ ತಗೊಳ್ಳೋಣ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಎಷ್ಟು ಬಂತ ಆನ್ಸರ್? 3,64,000 ರೈಟ್. ನೆಕ್ಸ್ಟ್ ಈ ಕಡೆ 4,70,000. ಇಷ್ಟೇ ಆನ್ಸರ್ ಬಂದಿದೆಯಾ? ಈ ಅಮೌಂಟನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ನೆಕ್ಸ್ಟ್ ಮಂತ್ಗೆ, ಜುಲೈಗೆ. ಅದಕ್ಕಾಗಿ July 1 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೋದು. ಅದೇ ಅಮೌಂಟ್ನ ಇಲ್ಲಿ ತೊಗೋಬೇಕು, 3,64,000. ಆಮೇಲೆ 4,70,000. ಇಷ್ಟೇ ನೋಡಿ. ಇದೇ ಥರ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊ. ಈಸಿ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ವಶನ್ ಬ್ಯಾಂಕ್ ಬೇಡ. ಸೊ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಇನ್ನೊಂದು 2 ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ಒಂದು ಕಾನ್ಸೆಪ್ಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ ಯಾವುದಪ್ಪ ಅಂದರೆ 2023 ಎನ್ಯುವಲ್ ಕ್ವಶನ್ ಪೇಪರ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವುದು? 2023 ಎನ್ಯುವಲ್ ಕ್ವಶನ್ ಬಗ್ಗೆ ನಾನು ನೆಕ್ಸ್ಟ್ ಪೀರಿಯಡಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಕ್ಲೋಸ್ ಮಾಡಿ.